ಇವತ್ತು ತಾವೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ, ಇದು ಯಾವುದು ಕೂಡ ಸಾರ್ವಜನಿಕ ಸಭೆ ಅಲ್ಲ, ಒಂದು ಬೂತಿಗೆ 10 ರಿಂದ 15 ಜನ ನಮ್ಮ ಪೇಜ್ ಪ್ರಮುಖರನ್ನ, ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಸೀಮಿತವಾದಂಥ ಒಂದು ಕಾರ್ಯಾಗಾರದ ಒಂದು ಕಾರ್ಯಕ್ರಮ. ಯಾರಾದರೂ ಈ ಸಭೆಯನ್ನು ನೋಡಿದ್ರೆ ಯಾವುದೇ ಒಂದು ಬಹಿರಂಗ ಸಭೆಗೂ ಕೂಡ ಕಮ್ಮಿ ಇಲ್ಲದ ರೀತಿಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಂತ ಶ್ರದ್ಧೆಯ ಕಾರ್ಯಕರ್ತ ಬಂಧುಗಳಿಗೆ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನ, ಅಭಿನಂದನೆಯನ್ನ ಮೊದಲಾಗಿ ಸಲ್ಲಿಸ್ತಾ ಇದ್ದೀನಿ. ಯಾವುದೋ ಒಂದು ಪೂರ್ವ ಜನ್ಮದ ಒಂದು ಪುಣ್ಯದ ಫಲ ನಮ್ಮೆಲ್ಲರದು ಕೂಡ. ಒಬ್ಬ ರಾಷ್ಟ್ರ ಕಂಡಂತ ಹೆಮ್ಮೆಯ ನಾಯಕ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದ ನಮ್ಮ ಬಿಜೆಪಿ, ನಮ್ಮ ಭಾರತೀಯ ಪಕ್ಷ ಇಡೀ ಪ್ರಪಂಚದಲ್ಲಿ ಏಕೈಕ ದೊಡ್ಡ ಒಂದು ರಾಷ್ಟ್ರೀಯ ಪಕ್ಷ ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ಇತ್ತು. ಆದರೆ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಒಂದು ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ ಅಂದ್ರೆ ಅದರ ಹಿಂದೆ ನಿಮ್ಮಂತ ಬೂತ್ ಮಟ್ಟದ ಕಾರ್ಯಕರ್ತ ಬಂಧುಗಳ ಒಂದು ಪರಿಶ್ರಮ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅಭಿಮಾನದಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವಾಗಲೂ ಕೂಡ ನಮ್ಮ ನಾಯಕರು ಹೇಳ್ತಾ ಇರ್ತಾರೆ, ದೇವ್ರು ಬೇರೆ ಅಲ್ಲ, ನಮ್ಮ ಬೂತ್ ಕಾರ್ಯಕರ್ತರು ಬೇರೆ ಅಲ್ಲ ಅಂತ ಹೇಳಿ. ಆ ರೀತಿ ದೇವದುರ್ಬವಂತ ಕಾರ್ಯಕರ್ತ ಬಂಧುಗಳು, ನಮ್ಮ ನಗರದ ಕಾರ್ಯಕರ್ತರು, ನಮ್ಮ ನಗರದ ಒಂದು ಶಕ್ತಿ ಎಷ್ಟು ಅಂದ್ರೆ ಈ ಮಣ್ಣಿನ ಗುಣ ಏನೋ ಗೊತ್ತಿಲ್ಲ, ಅಥವಾ ನಿಮ್ಮಂತ ಜನಸಂಘ ಕಾಲದಿಂದ ದುಡ್ದಂತ ಅನೇಕ ಮಹನೀಯರನ್ನ ಕೊಟ್ಟಂತ ಒಂದು ಪವಿತ್ರವಾದಂತ ಒಂದು ಮಣ್ಣಿನ ಒಂದು ಕಾರ್ಯಕರ್ತ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದೀವಿ. ಇದರ ಶಕ್ತಿ ಎಷ್ಟು ಅಂದ್ರೆ ಇವತ್ತು ಪ್ರಪಂಚದಲ್ಲಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರನ್ನು ನೋಡ್ಬೇಕು ಅಂತ ಹೇಳಿ ವಿದೇಶಗಳಲ್ಲಿ ಹೋದಾಗ 2 ದಿನ ಅಲ್ಲಿಂದ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬಂದು ಉಳ್ಕೊಂಡು ಪ್ರಧಾನಮಂತ್ರಿಗಳನ್ನ ನೋಡ್ಬೇಕು, ಅವರ ಮಾತನ್ನ ಕೇಳಬೇಕು ಅಂತೇಳಿ ಹುಚ್ಚೆತ್ತು ಕುಡಿತಿರುವಂತ ಇವತ್ತಿನ ಪ್ರಪಂಚ. ಅಂತ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ನಮ್ಮ ಶಿವಮೊಗ್ಗಕ್ಕೆ ಕಳೆದ 1.5 ವರ್ಷದಲ್ಲಿ 3 ಬಾರಿ ಇಲ್ಲಿಗೆ ಕರೆಸ್ಕೊಳ್ಳುವಂತ ಒಂದು ಈ ಮಣ್ಣಿನ ಒಂದು ಶಕ್ತಿ ಏನಾದರೂ ಇದೆ ಅಂದ್ರೆ ಅದಕ್ಕೆ 100ಕ್ಕೆ 100 ನಾವು ವಿಶ್ವಾಸ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಗೌರವಿತ ಪ್ರಧಾನಮಂತ್ರಿಗಳು ಈ 1.5 ವರ್ಷದಲ್ಲಿ 3 ಸತಿ ಬಂದಿದ್ದಾರೆ ಅಂದ್ರೆ ಈ ಒಂದು ಕಾರ್ಯಕರ್ತರ ಒಂದು ತಪಸ್ಸಿನ ಒಂದು ಶಕ್ತಿ ಅಂತೇಳಿ ಸಂದರ್ಭದಲ್ಲಿ ನಾನು ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಗೌರವಿತ ಪ್ರಧಾನಮಂತ್ರಿಗಳ ತುಂಬಾ ಹತ್ತಿರದಿಂದ ನಿಮ್ ರಾಘಣ್ಣ MP ಆದಾಗ ಪಾರ್ಲಿಮೆಂಟ್ ಅಲ್ಲಿ ಅವರ ಚೇಂಬರ್ ಹೋಗಿ ಆಶೀರ್ವಾದ ಪಡೆದುಕೊಳ್ಳುವಂತ ಒಂದು ಅವಕಾಶ, ಪಾರ್ಲಿಮೆಂಟ್ ಅಲ್ಲಿ ಕೂಡ ನಾವು ದೂರದಿಂದ ನೋಡುವಂತ ಅವಕಾಶ. ಆದ್ರೆ ಅವರ ಪಕ್ಕದಲ್ಲಿ ಆ ಒಂದು ಓಪನ್ ಜೀಪ್ ಅಲ್ಲಿ ಮೊನ್ನೆ ಅಂತ ದೊಡ್ಡ ಒಂದು ಜನಸ್ತೋಮ ನಭೋತೋ ನ ಭವಿಷ್ಯತಿ ಅಂತ ಹೇಳುವಂತ ನೀವೇ ಮಾಡಿದಂತ ಅನೇಕ ದಾಖಲೆಯ ಕಾರ್ಯಕ್ರಮಗಳನ್ನ ಮೀರಿಸುವಂತ ಒಂದು ಕಾರ್ಯಕ್ರಮ ನಮ್ಮ ಶಿವಮೊಗ್ಗ ನಗರದ ಫ್ರೀಡಂ ಪಾರ್ಕ್ ಅಲ್ಲಿ, ಆಜಾದ್ ಮೈದಾನದಲ್ಲಿ, ಅಲ್ಲಮ ಪ್ರಭುಗಳ ಫ್ರೀಡಂ ಪಾರ್ಕ್ ಅಲ್ಲಿ ಕಾರ್ಯಕ್ರಮ ನಡೆದಿದ್ದು ನೀವೆಲ್ಲರೂ ಕೂಡ ಸಾಕ್ಷಿಭೂತರಾಗಿದ್ದೀರಿ. ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳ ಜೊತೆಗೆ ಬರಬೇಕಾದಾಗ, ಜನರ ಮಧ್ಯದಲ್ಲಿ ಆ ಓಪನ್ ಜೀಪ್ ಅಲ್ಲಿ ಬರ್ಬೇಕಾದಾಗ ಎಡಗಡೆ ಬರಗಡೆ ನಿಂತ ಜನಸ್ತೋಮ ಕಣ್ಣಲ್ಲಿ ನೀರು ಹಾಕ್ತಾ ಇದ್ರು. ಯಾವುದೋ ಒಂದು ಪವಿತ್ರವಾದಂತ ಒಬ್ಬನ ಮಹಾನ್ ಪುರುಷನ ನೋಡಿದಂತ ಒಂದು ಸೌಭಾಗ್ಯ ನಮಗೆ ಸಿಕ್ತಲ್ಲ ಅಂತೇಳಿ ಭಾವುಕರಾಗಿ ಜನರ ಕಣ್ಣೀರು ಹಾಕ್ತಿದ್ದು ಕೂಡ ದೃಶ್ಯವನ್ನ ನಾನು ಅವ್ರ ಪಕ್ಕದಲ್ಲಿ ಜೊತೆಗೆ ಬರಬೇಕಾದ್ರೆ ನೋಡುವಂತ ಒಂದು ದೃಶ್ಯ. ಅಂದ್ರೆ ನಾ ಯಾಕೆ ಇವತ್ತು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಯೋಗ ಒಂದು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯ್ತು. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 2/3 ಮೆಜಾರಿಟಿ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕೃತವಾದಂತ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಕಳ್ಕೊಂಡಿದೆ ಅಂದ್ರೆ ಯಾವ ರೀತಿ ಅನೇಕ ವರ್ಷಗಳ ಒಂದು ತಪಸ್ಸಿನಿಂದ ನೀವೆಲ್ಲರೂ ಕೂಡ ಪಕ್ಷವನ್ನ ಹೇಗೆ ಕಟ್ಟಿರ್ಬೋದು. ಇವತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ, ದೀನ್ ದಯಾಳ್ ಅವರ ಭಾವಚಿತ್ರವನ್ನ, ಭಾರತ್ ಮಾತೆಯ ಭಾವಚಿತ್ರಕ್ಕೆ ನಾವು ಈ ಪುಷ್ಪಾರ್ಚನೆ ನಾವೆಲ್ಲರೂ ಕೂಡ ಮಾಡಿದ್ವಿ. ತಾವೇ ಯೋಚನೆ ಮಾಡಿ, ಒಂದು ಕಾಲದಲ್ಲಿ ಒಂದು ಗ್ರಾಮ ಪಂಚಾಯತಿನೂ ಕೂಡ ಗೆಲ್ಲಲಿಕ್ಕೆ ಶಕ್ತಿ ಇಲ್ಲದಂತ ಒಂದು ಸಂದರ್ಭದಲ್ಲಿ, ಆ ಜನಸಂಘದ ಕಾಲದಲ್ಲಿ ಸಂಘಟನೆ ಕಟ್ಟಿದಂತ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅವತ್ತು ಅವ್ರ ಕನಸನ್ನು ಕಂಡಿದ್ರು. ಏನ್ ನೆಹರು ಅವರು ಮಾಡಿದಂತ ತಪ್ಪು ಆರ್ಟಿಕಲ್ 370 ಜಮ್ಮು ಕಾಶ್ಮೀರಲ್ಲಿ ಕಿತ್ತೊಗಿಬೇಕು ಅಂತೇಳಿ ಅವತ್ತು ಸಂಕಲ್ಪ ಮಾಡಿದ್ರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಈ ಭೂಮಿಯಿಂದ ದೂರ ಆದಾಗ ಹೇಗಾಯ್ತು, ಏನಾಯ್ತು ಅಂತೇಳಿ ಇವತ್ತು ಕೂಡ ದೊಡ್ಡ ಒಂದು ಯಕ್ಷ ಪ್ರಶ್ನೆಯಾಗಿ ನಮ್ಮೆಲ್ಲ ಕಾರ್ಯಕರ್ತರ ಮಧ್ಯೆ ಉಳಿದಿದೆ. ಅವ್ರು ಕಂಡಂತ ಒಂದು ತಪಸ್ಸು ಇವತ್ತು ಅದು ಕಾರ್ಯರೂಪಕ್ಕೆ ಬಂದಿದೆ. ಅದೇ ಜಮ್ಮು ಕಾಶ್ಮೀರಲ್ಲಿ ವೆಲ್ಕಮ್ ಟು ಇಂಡಿಯನ್ ಡೆಲಿಗೇಟ್ಸ್ ಅಂತ ಹೇಳಿ ದೊಡ್ಡ ಬ್ಯಾನರ್ ಅನ್ನ ಕಾಶ್ಮೀರಲ್ಲಿ, ಭಾರತದ ಡೆಲಿಗೇಟ್ಸ್ ಗಳನ್ನ ಸ್ವಾಗತ ಅಂತ ಹೇಳಿ ಕಾಶ್ಮೀರಲ್ಲಿ ದೊಡ್ಡ ಬ್ಯಾನರ್ ಹಾಕಿ ನಮ್ಮ ಭಾರತೀಯರನ್ನ ಸ್ವಾಗತ ಮಾಡುವಂತ ಒಂದು ದೇಶದಲ್ಲಿ 2 ಧ್ವಜ, 2 ಸಂವಿಧಾನ,
ಎರಡು ಪ್ರಧಾನಮಂತ್ರಿಗಳು ಇರಬಾರ್ದು ಅಂತೇಳಿ ಘೋಷಣೆ ಮಾಡಿದಂತ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಆ ಪುಣ್ಯ ದಿನವನ್ನ ನಿನ್ನೆ ಆರ್ಟಿಕಲ್ 370 ಅನ್ನು ವಾಪಸ್ ತೆಗೆದುಕೊಂಡಾಗ ಅವ್ರ ಜೀವಂತ ಇರಲಿಲ್ಲ. ಅರೆ ಅವರ ತಪಸ್ಸಿನ ಪ್ರತಿಫಲ ನಾವೆಲ್ಲರೂ ಕೂಡ ಕಣ್ತುಂಬಿ ಆ ಒಂದು ಪವಿತ್ರವಾದಂತ ದಿನವನ್ನ ನೋಡುವಂತ ಒಂದು ಸೌಭಾಗ್ಯ ನಮಗೆ ಸಿಕ್ತಲ್ಲ. ಭವ್ಯವಾದಂತ ಶ್ರೀರಾಮ ಮಂದಿರ ಆಗ್ಬೇಕು ಅಂತೀರಿ, 400-500 ವರ್ಷಗಳಿಂದ ಹೋರಾಟ. ಆ ಪವಿತ್ರವಾದಂತಹ ಸರಾಯು ನದಿಯಲ್ಲಿ ನದಿಯಷ್ಟೇ ರಕ್ತ ಹರಿದೋಯ್ತಲ್ಲ. ಅನೇಕ ಕರಸೇವಕರ ಒಂದು ತ್ಯಾಗ, ಬಲಿದಾನ, ಕುಟುಂಬ ಅನೇಕ ಕಾರ್ಯಕರ್ತರನ್ನು ಕಳ್ಕೊಂತು ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕರಸೇವಕರು 2 ಬಾರಿ ಆ ಒಂದು ಹೋರಾಟದಲ್ಲಿ ಅದ್ವಾನಿಜಿ ಅವರ ನೇತೃತ್ವದಲ್ಲಿ ರಥಯಾತ್ರೆಯಲ್ಲಿ ಪಾಲ್ಗೊಂಡಂತ ಕಾರ್ಯಕರ್ತರು ತಾವೆಲ್ಲರೂ ಕೂಡ ಇದ್ದೀರಿ. ಆದ್ರೆ ಇವತ್ತು ಮಣ್ಣಾದಂತ ಕಾರ್ಯಕರ್ತರು ಅವ್ರು ಯಾರು ಕೂಡ ಆ ಭವ್ಯ ಬಾಲರಾಮನನ್ನ, ಭವ್ಯ ಶ್ರೀರಾಮವನ್ನ ನೋಡಂತ ಭಾಗ್ಯ ಅವ್ರಿಗೆ ಸಿಗ್ಲಿಲ್ಲ. ಆದ್ರೆ ಇವತ್ತು ನಮಗೆ ಸಿಕ್ತಲ್ಲ. ಇವತ್ತು ಕುವೈತಲ್ಲಿ ಮೊನ್ನೆ ಒಂದು ಐತಿಹಾಸಿಕವಾದಂತ ಒಂದು ಘಟನೆ ನಡೆದೋಯ್ತು. ಯಾಕೋ ಪತ್ರಿಕೆಯಲ್ಲಿ ನಾವು ಹೆಚ್ಚಿಗೆ ಅದನ್ನ ವಿವರಣೆಯನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ದೇಶದ ಒಂದು 6-7 ಜನ ಇಂಜಿನಿಯರ್ಸ್ ಗ್ರಾಜುಯೇಟ್ಸ್ಗಳಿದ್ರು. ಅವರೆಲ್ಲರೂ ಕೂಡ ಒಂದು ಇಂಟೆಲಿಜೆನ್ಸಿ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ಕುವೈತ್ ದೇಶದ ವಿರುದ್ಧ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡುವಂತ ಪ್ರಯತ್ನ ಆಯ್ತು. ಅಲ್ಲಿ ತೀರ್ಮಾನ ಆಯ್ತು, ಕುವೈತ್ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಆಯ್ತು, ಆ 6 ಜನರನ್ನ ಭಾರತೀಯರನ್ನ ಗಲ್ಲಿಗೇರಿಸಬೇಕು ಅಂತೇಳಿ ತೀರ್ಮಾನ ಆಯ್ತು. ಅಂತ ಇಸ್ಲಾಮಿಕ್ ದೇಶದಲ್ಲಿ ಗಲ್ಲಿಗೇರಿಸಬೇಕು ಅಂತ ತೀರ್ಮಾನ ಆದ್ಮೇಲೆ ಜೀವಂತ ಬಂದಂತ ಉದಾಹರಣೆಗಳು ಈ ಪ್ರಪಂಚದಲ್ಲಿ ಯಾವುದೂ ಕೂಡ ಇಲ್ಲ. ಆದರೆ ಮೋದಿಜಿಯವರ ಆಶ್ರಯದಿಂದ 6 ಜನ ಮತ್ತೊಮ್ಮೆ ಭಾರತೀಯರಿಗೆ ಕರೆಸಿಕೊಳ್ಳುವಂತ ಪ್ರಯತ್ನ ಆಯ್ತಲ್ಲ. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಒಂದಿನ ಯುದ್ಧ ವಿರಾಮವನ್ನ ಘೋಷಣೆ ಮಾಡಿ ನಮ್ಮ ಭಾರತೀಯರನ್ನ ವಾಪಸ್ ಕರ್ಸ್ಕೊಂತೀನಿ, ಅಲ್ಲಿಯವರು ಕೂಡ ನೀವು ಯುದ್ಧ ವಿರಾಮವನ್ನ ಘೋಷಣೆಯನ್ನ ಮಾಡಬೇಕು ಅಂತೇಳಿ ಸುಮಾರು 4,500 ಜನ ಭಾರತೀಯರನ್ನ, ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರನ್ನ ಕರ್ಸ್ಕೊಂಡ್ರಲ್ಲ ಮೋದಿಜಿಯವರು. ಒಬ್ಬ ಭಾರತೀಯನು ಕೂಡ ಸಾವು ಆಗ್ಬಾರ್ದಂತ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ದೌರ್ಭಾಗ್ಯ, ಒಂದು ಬಾಂಬ್ ಬ್ಲಾಸ್ಟ್ಗೆ ಒಬ್ಬ ಭಾರತೀಯರನ್ನ ಕಳ್ಕೊಂಡ್ವಿ. ಅದು ನಮ್ಮ ಕರ್ನಾಟಕದವನು, ಅದು ನಮ್ಮ ರಾಣೆಬೆನ್ನೂರು ಭಾಗದ ಒಬ್ಬ ವಿದ್ಯಾರ್ಥಿಯನ್ನ. ಅಂತ ಒಂದು ಆ ಯುದ್ಧ ಭೂಮಿಯಲ್ಲಿ ಆ ಶವವನ್ನ ಹುಡುಕಿ ಆ ಪಾರ್ಥಿವ ಶರೀರವನ್ನ ರಾಣೆಬೆನ್ನೂರಿಗೆ ಅವ್ರ ತಂದೆ ತಾಯಿಗೆ ಅರ್ಪಿಸುವಂತ ಕೆಲಸವನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾಡಿದ್ರಲ್ಲ. ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಇವತ್ತು ಸಾರ್ವಜನಿಕ ಕ್ಷೇತ್ರ ನಾವೆಲ್ಲರೂ ಕೂಡ ಕೆಲಸ ಮಾಡೋಂಥವ್ರು, ಅನೇಕ ಸಾವು ನೋವುಗಳಿಗೆ ನಾವು ಹೋಗ್ತಾ ಇರ್ತೀವಿ. ಬೆಳಗ್ಗೆ ಎದ್ದು ಅನೇಕ ಸೈನಿಕರು ಸಾವಾದಾಗೂ ಕೂಡ ಆ ಒಂದು ಪಾರ್ಥಿವ ಶರೀರನ ದರ್ಶನ ಮಾಡ್ಲಿಕ್ಕೆ ನಾವು ಹೋಗ್ತಾ ಇರ್ತೀವಿ. ಒಂದು ಘಟನೆ ಕಣ್ಮುಂದೆ ಇವತ್ತು ಕೂಡ ಇದೆ. ನಾನು ಸಾಕಷ್ಟು ಬಾರಿ ಉಚ್ಚಾರವನ್ನ ಮಾಡಿದ್ದೀನಿ. ಒಬ್ಬ ಮಂಜಪ್ಪ ಅಂತೇಳಿ ನಮ್ಮ ಪಕ್ಷದ ಮರಾಠಿ ಪೈಕಿ ಒಬ್ಬ ಕಾರ್ಯಕರ್ತ, ಅವ್ರ ಮಗಳನ್ನ ನಮ್ಮ ಚೋರಡಿ ಪಕ್ಕದ ವಿಠಲ್ಗೊಂಡಕೊಪ್ಪ ಅಂತ ಒಂದು ಹಳ್ಳಿಗೆ ಮದುವೆಯನ್ನ ಮಾಡಿಕೊಟ್ಟಿದ್ದಾರೆ. ಅವನ ಗಂಡ ಸೈನಿಕ, ದೇಶದ ಗಡಿಯನ್ನ ಕಾಯುವಂತ ಸಂದರ್ಭದಲ್ಲಿ ಅವನ್ ಜನ್ಮ ಕೊಟ್ಟಂತ ಮಗುವಿಗೆ ನಾಮಕರಣವನ್ನ ಮಾಡ್ಲಿಕ್ಕೋಸ್ಕರ ಊರಿಗೆ ಬರ್ತಾನೆ. ನಾಮಕರಣವನ್ನ ಮಾಡ್ತಾರೆ ಸೈನಿಕ. ವಾಪಸ್ ದೇಶವನ್ನ ಕಾಯ್ಬೇಕು ಅಂತ ಹೋದಾಗ ಒಂದು ಸುದ್ದಿ ಬರುತ್ತೆ, ನಿನ್ನ ಗಂಡ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾದ್ರು ಅಂತೇಳಿ ಒಂದು ವಾರದಲ್ಲಿ ಆ ಕೆಟ್ಟ ಸುದ್ದಿ ಬರುತ್ತೆ. ತಮಗೆಲ್ಲೂ ಕೂಡ ಗೊತ್ತಿದೆ ಯಾವ ರೀತಿ ಒಬ್ಬ ಸೈನಿಕನ ಸಾವಾದಾಗ ಪಾರ್ಥಿವ ಶರೀರಕ್ಕೆ ಯಾವ ರೀತಿ ಗೌರವ ಸಿಗುತ್ತೆ, ಅಂತ್ಯ ಸಂಸ್ಕಾರ ನಡೆಯುತ್ತೆ ನಿಮ್ಗೆ ಗೊತ್ತಿದೆ. ಆ ಪಾರ್ಥಿವ ಶರೀರ ಊರಿಗೆ ಬಂದಾಗ ಆ ತಾಯಿಯನ್ನ, ಸುಮಂಗ್ಲೆ ಇದ್ದಂತ ತಾಯಿ ಅವತ್ತು ವಿಧವೆಯಾಗಿ ಹಣೆಯಲ್ಲಿ ಕುಂಕುಮ ಎಲ್ಲ ಕರ್ಕೊಂಡ್ ಬಂದಿರು. ಅವ್ರ ಅಣ್ಣ ತಮ್ಮದಿರು ಗಟ್ಟಿಯಾಗಿ ಭುಜ ಇಟ್ಕೊಂಡು ಒಂದೊಂದೇ ನಿಧಾನಕ್ಕೆ ಹೆಜ್ಜೆ ಇಡ್ಸ್ಕೊಂಡು ಆ ಒಂದು ಅಂತ್ಯ ಸಂಸ್ಕಾರದ ಜಾಗ ಕರ್ಕೊಂಡ್ ಬಂದಾಗ ಬಿಟ್ರೆ ಕುಸ್ ಬೀಳ್ತಾಳೆ. ಬಗ್ಲಲ್ಲಿ ಮಗು ಎತ್ಕೊಂಡು ಬರ್ತಾ ಇದ್ದಾಳೆ ತಾಯಿ. ಆ ಒಂದು ಪಾರ್ಥಿವ ಶರೀರದ ಮೇಲೆ ಹಾಕಿದಂತ ರಾಷ್ಟ್ರಧ್ವಜವನ್ನ ಮುಚ್ಚಿ ವಾಪಸ್ ಆ ತಾಯಿ ಕೈಗೆ ಕೊಡ್ತಾರೆ ಗೌರವಪೂರ್ವಕವಾಗಿ. ಗಾಳಿಯಲ್ಲಿ ಮಿಲಿಟರಿ ಮರ್ಯಾದೆಯೊಂದಿಗೆ ಗಾಳಿಯಲ್ಲಿ ಗುಂಡನ್ನ ಹಾರಿಸ್ತಾರೆ. ಹಾರಿಸಾದ್ಮೇಲೆ ರಾಷ್ಟ್ರಗೀತೆ ಅಂತ ಹೇಳ್ತಿದ್ದಂಗೆ ಆ ಹೆಣ್ಮಗಳಿಗೆ ಅದು ಎಲ್ಲಿಂದ ಶಕ್ತಿ ಬಂತು ಅನ್ನೋ ಗೊತ್ತಿಲ್ಲ, ತನ್ನ ಅಣ್ಣ ತಮ್ಮದಿರು ಹಿಡ್ಕೊಂಡಂತ ಕೈಯನ್ನ ಬಿಡಿಸ್ಕೊಂಡು ಸೆಲ್ಯೂಟ್ ಹೊಡ್ಕೊಂಡು ಆ ತಾಯಿ ಆ ಸಂದರ್ಭದಲ್ಲಿ ನಿಂತ್ಕೊಂತಾಳೆ. ಅಂತ ದುಃಖದ ಸಂದರ್ಭದಲ್ಲೂ ಕೂಡ ರಾಷ್ಟ್ರಗೀತೆ ಗೌರವ ಕೊಡ್ಬೇಕಂತ ಆ ತಾಯಿಗೆ ಅನಿಸ್ತಲ್ಲ. ಒಂದು ವಾರದಲ್ಲಿ ಇದ್ದಂತ ಸುಮಂಗ್ಲೆ ಯಾವುದು ಕೂಡ ಇವತ್ತು ವಿಧವೆ ಆಗಿದ್ಲು. ಹೆತ್ತಂತ ತಂದೆ ತಾಯಿಂದ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಕಣ್ಣೀರು ಹಾಕ್ತಾ ಇದ್ರು. ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಸೂಕ್ಷ್ಮವಾಗಿ ಕ್ಯಾಮ್ರಾ ಆ ಕಡೆ ತಿರ್ಗಿಸ್ರಪ್ಪ ನಮ್ಮ ಕಡೆಯಿಂದ ಅಂತೇಳಿ ಸೊನ್ನೆನೂ ಕೂಡ ಮಾಡಿದ್ ನಂಗೆ ನೆನಪಿದೆ. ಅಂದ್ರೆ ಯಾಕೆ ಇವತ್ತು ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ಎಷ್ಟು ಸೈನಿಕರ ಒಂದು ತಪಸ್ಸಿನ ಪ್ರತಿಫಲ ನಾವೆಲ್ಲರೂ ಕೂಡ ಗೌರವದಿಂದ ಬದುಕ್ತಾ ಇದ್ದೇವೆ. ಈಗ ನಡೀತಿರುವಂತ ಚುನಾವಣೆ ನಿಮ್ ರಾಗಣ್ಣನ ಎಂಪಿ ಮಾಡ್ಲಿಕ್ಕಾಗ್ಲಿ, ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೋಸ್ಕರ ಸೀಮಿತ ಆಗದೆ ರಾಷ್ಟ್ರದ ವಿಚಾರಗಳನ್ನ ಕಣ್ಮುಂದಿಟ್ಕೊಂಡು, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ನಮ್ಮ ದೇಶದ ಬಡವರನ್ನ ಪ್ರೀತಿ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ.
ಬಡತನವನ್ನ ಪ್ರೀತಿ ಮಾಡಿದ್ರು, ಬಡವರನ್ನ ದ್ವೇಷ ಮಾಡ್ಕೊಂತ ಬಂದ್ರು. ಆ ಕಾಂಗ್ರೆಸ್ಸಿನ ಆ ಒಂದು ಮಾಡಿದಂತ ತಪ್ಪು ಇವತ್ತು ಕೂಡ ನಮ್ಮ ಜನರಿಗೆ ಅದು ಇದು ಅಂತೇಳಿ ಕಾರ್ಯಕ್ರಮವನ್ನ ಘೋಷಣೆ ಮಾಡುವಂತ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನ ತಂದೊಡ್ಡುವಂತ ಪ್ರಯತ್ನ ಇವತ್ತಿನ ಕಾಂಗ್ರೆಸ್ಸಿನ ಪಾಪದ ಕೂಸು ಅವರ ಪ್ರತಿಫಲ ಇವತ್ತು ಈ ಸ್ಥಿತಿ ಬಂದಿದೆ. ಹಾಗಾಗಿ ಅವ್ರು ಮಾಡಿದಂತ 65 ವರ್ಷಗಳ ಒಂದು ಆಡಳಿತ ಇರ್ಬೋದು, ನಮ್ಮ ಮೋದಿಜಿ ಅವರ ನೇತೃತ್ವದಲ್ಲಿ ಆದಂತ ಕಾರ್ಯಕ್ರಮಗಳಿರ್ಬೋದು, ಸಾಕಷ್ಟು ಬದಲಾವಣೆಗಳು. ಒಂದೇ ಒಂದು ಉದಾಹರಣೆ ನಿಮಗೆ ಕೊಡ್ತಾ ಇದ್ದೀನಿ. ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಒಟ್ಟು ಗ್ರಾಮೀಣ ಪ್ರದೇಶದಲ್ಲಿ 3.25 ಲಕ್ಷ ಮನೆಗಳು ಬರುತ್ತೆ. ಇಷ್ಟು ವರ್ಷ 65 ವರ್ಷದಲ್ಲಿ ಸುಮಾರು 1.25 ಲಕ್ಷ ಮನೆಗಳಿಗೆ ಶುದ್ಧವಾದಂತಹ ನೀರನ್ನ ಕೊಡುವಂತ ಕಾರ್ಯ ಹಿಂದಿನ ಸರ್ಕಾರಗಳು ಮಾಡ್ಕೊಂತ ಬಂದಿದೆ. ಆದರೆ ಗೌರವಂತ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಕೇವಲ 4 ವರ್ಷದಲ್ಲಿ ಇನ್ನು ಉಳಿದಂತ 2.25 ಲಕ್ಷ ಮನೆಗಳಿಗೆ ಶುದ್ಧವಾದಂತಹ ಜಲ್ ಜೀವನ್ ಮಿಷನ್ ಮುಖಾಂತರ ನೀರನ್ನು ಕೊಡುವಂತ ಕೆಲಸ ಆಯ್ತಲ್ಲ. ನಮ್ಮ ಶಿವಮೊಗ್ಗದಲ್ಲಿ ಪವಿತ್ರವಾದಂತಹ ಒಂದು ಕಾರ್ಯಕ್ರಮವನ್ನು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಜಾರಿಗೆ ತಂದಿದ್ರು. ಯಾರಾದ್ರೂ ಒಬ್ರು ಬಡವ್ರ ಮನೆಯಲ್ಲಿ ಕಿಡ್ನಿ, ಕ್ಯಾನ್ಸರ್, ಹಾರ್ಟ್ ಈ ತರ ಸಮಸ್ಯೆಗಳಾದ್ರೆ ಪಾಪ ಮಗಳು ಮದುವೆಗೋಸ್ಕರ ದುಡ್ಡನ್ನು ಜೋಡಿಸಿಟ್ಟಿರ್ತಾರೆ, ಮನೆ ಕಟ್ಟಬೇಕು ಅಂತ ಹೇಳಿ 4 ಕಾಸು ಜೋಡಿಸಿಟ್ಟಿರ್ತಾರೆ. ಅಕಸ್ಮಾತ್ ಮನೇಲಿ ಯಾರಾದ್ರೂ ಆರೋಗ್ಯ ಆದ್ರೆ ಮನೆ ಮಠ ಮಾರಾಟ ಮಾಡುವಂತ ದುಸ್ಥಿತಿ ಬರಬಾರದು ಅಂತೇಳಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಯಕ್ರಮನ ಜಾರಿಗೆ ತಂದು ಸುಮಾರು 80 ಕೋಟಿ ಜನರಿಗೆ ಆ ಕಾರ್ಡ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ನಮ್ಮ ಶಿವಮೊಗ್ಗದ ಒಂದು ಅಂಕಿಅಂಶ ನಿಮಗೆ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. 2018ಗೆ ಈ ಯೋಜನೆ ಜಾರಿಗೆ ತಂತು. ಇವತ್ತು 2024 ಈ 6 ವರ್ಷದಲ್ಲಿ ಒಟ್ಟು 2,61,000 ಜನ ಬಡವ್ರ ಮಕ್ಕಳು ಶ್ರೀಮಂತರು ತೋರಿಸುವಂತ ಆಸ್ಪತ್ರೆಗಳಲ್ಲಿ ನಮ್ಮ ಬಡವ್ರ ಮಕ್ಕಳು ಕೂಡ ಇವತ್ತು ಆಪರೇಷನ್ ಅವರ ಆರೋಗ್ಯದ ತಪಾಸಣೆಯನ್ನು ಮಾಡಿಕೊಂಡು ಸುಮಾರು 260 ಕೋಟಿ ಪೇಮೆಂಟ್ ಅನ್ನ ನಮ್ಮ ಕೇಂದ್ರ ಸರ್ಕಾರ ಆ ಬಡವರು ಮಾಡಬೇಕಾದಂತ ಪೇಮೆಂಟ್ ಅನ್ನ ನಮ್ಮ ಸರ್ಕಾರ ಮಾಡ್ತಲ್ಲ. ಪುಣ್ಯ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಒಬ್ಬರಿಗೆನ ಮೋದಿಜಿ ಅಂತ ಸ್ಥಾನದಲ್ಲಿ ಕೂರಿಸಂತ ನಿಮ್ಮ ಕಾರ್ಯಕರ್ತ ನಿಮಗೂ ಕೂಡ ಪುಣ್ಯ ಸಲ್ಲುತ್ತಲ್ಲ. ಈ ಎಲ್ಲ ಹೋರಾಟಕ್ಕೆ, ಈ ಎಲ್ಲ ಸಾಧನೆಗಳಿಗೆ ನಿಮ್ಮಂತ ಕಾರ್ಯಕರ್ತರ ಬೆವರಿನ ಒಂದು ಶ್ರಮ ಇವತ್ತು ಇಷ್ಟೆಲ್ಲ ಸಾಧನೆಯನ್ನ ಮಾಡ್ಲಿಕ್ಕಾಗಿದೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತೇನಾದ್ರೂ ಶಿವಮೊಗ್ಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತ ನಾವೇನಾದ್ರೂ ನೋಡಿದ್ರೆ ಅದು ನಮ್ಮ ಬಿಜೆಪಿ ಕಾಲಾವಧಿಯಲ್ಲಿ, ಅದೇ ರೀತಿ ನಮ್ಮ ಬಿಜೆಪಿ JDS ಗೌರವಂತ ಕುಮಾರಸ್ವಾಮಿಯವರು ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ಸಮ್ಮಿಶ್ರ ಸರ್ಕಾರದ ಅವಧಿಯಿಂದ ಈ ಒಂದು ಅಭಿವೃದ್ಧಿಯ ಒಂದು ಶಕೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಆಗಿದ್ದು ಅಂತೇಳಿ ಅತ್ಯಂತ ಅಭಿನಂದನೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾವೇ ಯೋಚನೆ ಮಾಡಿ, ನಂಗಿನ್ನೂ ಕೂಡ ನೆನಪಿದೆ, ನಮ್ಮ ಬಾನೂಜಿ ಅವರು MLC ಆಗಿದ್ರು. ಶಿವಮೊಗ್ಗಕ್ಕೆ ಕೃಷಿ ಮತ್ತೆ ತೋಟಗಾರಿಕೆ ಕಾಲೇಜನ್ನ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಿ ವಿಶ್ವವಿದ್ಯಾಲಯಕ್ಕೆ ಅಪ್ಗ್ರೇಡ್ ಮಾಡುವಂತ ಒಂದು ಮಸೂದೆ ವಿಧಾನಸಭೆಯಲ್ಲಿ ಬರುತ್ತೆ. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಾರೆ. ಅವರಿದ್ದಾಗೆ ಆ ಒಂದು ಜಾರಿ ತರುವಂತ ಪ್ರಯತ್ನ ಆಗಿರುತ್ತೆ. ವಿಧಾನ ಪರಿಷತ್ತಲ್ಲಿ ಗಲಾಟೆ ಶುರುವಾಗುತ್ತೆ, ಯಾಕೆ ಶಿವಮೊಗ್ಗ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ. ಅವಾಗ ಬಾನೂಜಿ ಅವರು ಉಳಿದಂತ MLCಗಳು ಆ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ರಶ್ ಆಗಿ ಧ್ವನಿಯಾಗಿ ನಿಂತ್ಕೊಂಡು ಅವತ್ತು ಮಾಡಿದಂಥ ಪ್ರತಿಫಲ ಇವತ್ತು ನಮ್ಮ ಶಿವಮೊಗ್ಗದ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ನಮ್ಮ ಶಿವಮೊಗ್ಗದಲ್ಲಿ ಆಯಿತು. ಇರುವಕ್ಕಿಯಲ್ಲಿ 1,000 ಎಕರೆ ಜಾಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಇವತ್ತು ಯೂನಿವರ್ಸಿಟಿಯನ್ನು ನೋಡ್ಲಿಕ್ಕೆ ಸಾಧ್ಯ ಆಯಿತು. ಮೆಡಿಕಲ್ ಕಾಲೇಜ್ ಬಂದಿದ್ದು ನಮ್ಮ ಕಾಲದಲ್ಲಿ, ಆಯುರ್ವೇದಿಕ್ ಕಾಲೇಜ್ ಬಂದಿದ್ದು ನಮ್ಮ ಕಾಲದಲ್ಲಿ, ವೆಟರ್ನರಿ ಕಾಲೇಜ್ ಬಂದಿದ್ದು ನಮ್ಮ ಕಾಲದಲ್ಲಿ. ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಸನ್ಮಾನಿಸಿದ ಮೋದಿಜಿಯವರ ಆಶೀರ್ವಾದದಿಂದ ಇಡೀ ಸೌತ್ ಇಂಡಿಯಾಕ್ಕೆ ನಾವು ಇವತ್ತು ರಾಗಿಗುಡ್ಡದಲ್ಲಿ ಇವತ್ತು ಈಗಾಗಲೇ ಶುರುವಾಗಿದೆ. ಕೇಂದ್ರೀಯ ವಿದ್ಯಾಲಯ ನಮ್ಮ ಶಿವಮೊಗ್ಗ ಬಂತು. ಇಡೀ ದಕ್ಷಿಣ ಭಾರತದ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕೇಂದ್ರ ನಮ್ಮ ಭದ್ರಾವತಿ ತರುವಂತ ಕೆಲಸ ಆಯ್ತಲ್ಲ. ಇಲ್ಲೇ ನಮ್ಮ ಸಹ್ಯಾದ್ರಿ ಕಾಲೇಜ್ ಮುಂಭಾಗದಲ್ಲಿ ಹೋಗುವಂತ ಆ ದೂರದರ್ಶನದ ಟವರ್ ಏನಿದೆ ಸುಮಾರು 10-15 ವರ್ಷದಿಂದ ಡೆಡ್ ಆಗಿತ್ತು. ಅದನ್ನ ಏನಾದ್ರೂ ಮಾಡಿ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಕೇಂದ್ರಕ್ಕೆ ಗಮನಕ್ಕೆ ತಂದಂತ ಪ್ರತಿಫಲ ಇವತ್ತು ಫ್ರಾನ್ಸ್ ಇಂದ ಸುಮಾರು 10 ಕೋಟಿಯ ಟ್ರಾನ್ಸ್ಮಿಟರ್ ಅನ್ನ ಇಲ್ಲಿಗೆ ಇಂಪೋರ್ಟ್ ಆಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ಇನ್ಸ್ಟಾಲ್ ಮಾಡುವಂತ ಪ್ರಯತ್ನ ಆಗುತ್ತೆ. ಅದಾಯ್ತು ಅಂದ್ರೆ ನಮ್ಮ ಭದ್ರಾವತಿಯ ಆಕಾಶವಾಣಿಯಿಂದ ಇಡೀ ರಾಜ್ಯದ ಜನ ಕಾರಲ್ಲಿ ಹೋಗ್ಬೇಕಾದಾಗ ನಮ್ಮ ಮೊಬೈಲ್ ಕೂಡ ಆ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ಹೋಗುವಂತ ಒಂದು ಪ್ರಯತ್ನ ಆಗ್ತಾ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಮೆಗನ್ ಹಾಸ್ಪಿಟಲ್ ಇವತ್ತು 1500 ಬೆಡ್ ಆಸ್ಪತ್ರೆ ಇವತ್ತು ಅಪ್ಗ್ರೇಡ್ ಆಗಿದೆ. ಕ್ಯಾನ್ಸರ್ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಶುರುವಾಗಿದೆ. ಇವತ್ತು ಕೇಂದ್ರದ ನಮ್ಮ ಕಾರ್ಮಿಕರಿಗೋಸ್ಕರ ESI ಆಸ್ಪತ್ರೆ ಈಗಾಗಲೇ ರಾಗಿಗುಡ್ಡದಲ್ಲಿ ಫಿನಿಶಿಂಗ್ ಸ್ಟೇಜಿಗೆ ಬಂದಿದೆ. ನಮ್ಮ ಕೇಂದ್ರದ ರಿಟೈರ್ಡ್ ಎಂಪ್ಲಾಯೀಸ್ಗಳಿಗೆ ಕೇಂದ್ರ ಸರ್ಕಾರದ ಎಂಪ್ಲಾಯೀಸ್ಗೋಸ್ಕರ CGSC ಆಸ್ಪತ್ರೆ ನಮ್ಮ ಶಿವಮೊಗ್ಗ ಈಗಾಗಲೇ ಸ್ಯಾಂಕ್ಷನ್ ಆಗ್ತಾ ಇದೆ. PNT ಆ ಒಂದು ಹಳೆ ಕಟ್ಟಡವನ್ನ ಸದ್ಯಕ್ಕೆ ಟೆಂಪ್ರರಿ ಆಗಿ ಆಸ್ಪತ್ರೆ ಮಾಡ್ಲಿಕ್ಕೆ ಪ್ರಯತ್ನಗಳು ಆಗ್ತಾ ಇದೆ. ಶಿವಮೊಗ್ಗ ನಗರದಲ್ಲಿ ಟ್ರಾಫಿಕ್ ಕ್ಲಿಯರೆನ್ಸ್ ಇರ್ಬೋದು, ಸ್ಮಾರ್ಟ್ ಸಿಟಿ ಇರ್ಬೋದು,
ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು. ಏರ್ಪೋರ್ಟ್ ಯಾರಿಗೋಸ್ಕರ? ವಿಶ್ವೇಶ್ವರಯ್ಯನವರು ಮೈಸೂರು ಮಹಾರಾಜರು ಶುರು ಮಾಡಿದಂಥ MPM ಫ್ಯಾಕ್ಟ್ರಿ ಮುಚ್ಚೋಯ್ತು. VSL ಫ್ಯಾಕ್ಟ್ರಿ ಸಿಕ್ಯುನಿಟ್ ಆಗಿ ನಿಧಾನಗತಿಯಲ್ಲಿ ಇವತ್ತು ನಡೀತಾ ಇದೆ. ಅದು ಪುನಶ್ಚೇತನಕ್ಕೆಲ್ಲ ಗಮನ ಕೊಡ್ತಾ ಇದ್ದೀವಿ. ಶುಗರ್ ಫ್ಯಾಕ್ಟ್ರಿ ಮುಚ್ಚೋಯ್ತು. ಇಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಶಾಯಿ ಗಾರ್ಮೆಂಟ್ಸ್, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳ ಕಾರಲ್ಲಿ ಹೋಗ್ಬೇಕಾದಾಗ ಪೀಣಿ ಹತ್ರ ದೊಡ್ಡ ಸಂಖ್ಯೆಯಲ್ಲಿ ನಿಮ್ಮಂತ ಹೆಣ್ಮಕ್ಳು ಕ್ಯಾರಿಯರ್ ಇಟ್ಕೊಂಡು ನಿಂತ್ಕೊಂಡಾಗ ಕಾರನ್ನ ನಿಲ್ಲಿಸಿ ಯಾಕಮ್ಮ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಿಂತ್ಕೊಂಡಿರಿ ಅಂತ ಕೇಳಿದಾಗ ಆ ಹೆಣ್ಮಕ್ಳು ಹೇಳಿದ್ರು, ಇಲ್ಲೇ ಬಲ್ಗಡೆಗೆ ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿ 100 ಜನ ಹೆಣ್ಮಕ್ಳು ನಿಂತ ಕೇಳಿದ್ರು. ನಿಮ್ದು ಯಾವ ಊರು ಅಂತ ಕೇಳಿದಾಗ ಒಬ್ರು ಸಾಗರ, ಒಬ್ರು ತೀರ್ಥಹಳ್ಳಿ, ನಮ್ಮ ಮಲೆನಾಡು ಭಾಗದ ಹೆಸರನ್ನ ಹೇಳಿದ್ರು. ಸಂಬಳ ಎಷ್ಟು ಅಂತ ಕೇಳಿದ್ರು. 6,000 ಅಂತಂದ್ರು. 6,000 ರೂಪಾಯಿ ಬೆಂಗಳೂರು ಲೈಫ್ ಲೀಡ್ ಮಾಡ್ಬೋದಾ? ಇಲ್ಲ ಸರ್, ನಾವು 3-4 ಜನ ಹೆಣ್ಮಕ್ಳು ಒಂದೇ ರೂಮ್ ಮಾಡ್ಕೊಂಡು ರೂಮ್ ಬಾಡಿಗೆ ಕೊಟ್ಕೊಂತೀವಿ, ನಮ್ಮ ಅಪ್ಪ ಅಮ್ಮದಿರಿಂದ ತಿಂಗಳಿಗೆ 2-3 ಸಾವಿರ ರೂಪಾಯಿ ತರ್ಸ್ಕೊಂತೀವಿ ಅಂತೇಳಿ ಒಬ್ಳು ಕಣ್ಣೀರು ಹಾಕಿ ಅವಳು ಹೆಣ್ಮಕ್ಳು ಹೇಳಿದಾಗ ಗೌರವಂತ ಮುಖ್ಯಮಂತ್ರಿಗಳು ಅವತ್ತೇ ಸಂಕಲ್ಪ ಮಾಡಿದ್ರು, ಎಲ್ಲ ಕೇವಲ ಮೆಟ್ರೋಪಾಲಿಟನ್ ಸಿಟೀಸ್ ಮಾತ್ರ, ಬೆಂಗಳೂರಿನಲ್ಲಿ ಮಾತ್ರ, ಮೈಸೂರಲ್ಲಿ ಈ ಒಂದು ಫ್ಯಾಕ್ಟ್ರಿಗಳು ಮಾಡಬಾರ್ದು, ನಮ್ಮ 2 ಟೈರ್ ಸಿಟಿಗೂ ಕೂಡ ತರಬೇಕು ಅಂತ ಸಂಕಲ್ಪ ಮಾಡಿದಂಥ ಪ್ರತಿಫಲ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 25,000ಗಿಂತ ಹೆಚ್ಚಿನ ಹೆಣ್ಮಕ್ಳು ಇವತ್ತು ಉದ್ಯೋಗ ಕೊಡುವಂಥ ಕೆಲಸ ಇವತ್ತು ಏನಾದರೂ ಆಗಿದೆ ಅಂದ್ರೆ ಅದು ನಮ್ಮ ಸರ್ಕಾರ ತಾನೆ. ಭಾಗ್ಯಲಕ್ಷ್ಮಿಯ ತಾಯಂದಿರು ಸುಮಾರು ಶಿವಮೊಗ್ಗ ಜಿಲ್ಲೆಯಲ್ಲಿ 83,000. ಇಡೀ ರಾಜ್ಯದಲ್ಲಿ 37 ಲಕ್ಷ ಭಾಗ್ಯಲಕ್ಷ್ಮಿಯ ಕಾರ್ಯಕ್ರಮ ಕೊಟ್ಟಂತವ್ರು ನಾವು. 18 ವರ್ಷ ತುಂಬಿತು ಆ ಬಾಂಡಿಗೆ, LIC ಬಾಂಡ್. ಇನ್ನೊಂದು 2-3 ತಿಂಗಳಿಂದ ನಿಮ್ಮ ಮನೆಗೆ 1 ಲಕ್ಷ ರೂಪಾಯಿ ಬಾಂಡನ್ನ ಆ ಮಗು ಹೆಸರು ಕೊಡುವಂತ ಕಾರ್ಯಕ್ರಮ ಜಾರಿ ತಂದ ನಮ್ಮ BJP ಸರ್ಕಾರ ತಾನೆ. ರೈತರು ಉಪಯೋಗಿಸುವಂತ ಯೂರಿಯಾ ಗೊಬ್ಬರ, DAP ಗೊಬ್ಬರ, ಪೊಟ್ಯಾಶ್ ಗೊಬ್ಬರ 100ಕ್ಕೆ 25 ರೂಪಾಯಿ ಮಾತ್ರ ರೈತರು ಕೊಡೋದು. ಇನ್ನು 75 ರೂಪಾಯಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು 2 ಲಕ್ಷ ಕೋಟಿ ಸಬ್ಸಿಡಿ ಹಣವನ್ನ ಸಂಬಂಧಪಟ್ಟಂತಹ ಕಾರ್ಖಾನೆಗಳಿಗೆ ಕೊಡ್ತಿರೋದು ನಮ್ಮ ಸರ್ಕಾರ ತಾನೆ. ಗೌರವಾನ್ವಿತ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಅವರ ಮನೆಗೆ ಹಿಂದಿನ ಮುಖ್ಯಮಂತ್ರಿಗಳಂತ SR ಬೊಮ್ಮಾಯಿ ಅವರು ನಾವು ಒಟ್ಟಾಗಿ ಪುಣ್ಯತಿಥಿಗೆ ಹೋದಾಗ ಡಾಕ್ಟರ್ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂತಾಗ ಒಂದು ಮಾತು ಹೇಳಿದ್ರು, ಬಸವರಾಜ ಬೊಮ್ಮಾಯಿ ಅವರೇ, ನಿಮ್ಮ ತಂದೆ ಬದುಕಿದ್ದಾಗ ನಮ್ಮ ತಾಯಿ ಹೇಳ್ತಾ ಇದ್ರು ಬೆಂಗಳೂರು ಮನೆಗೆ LPG ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಬೇಕು ಅಂತ ಹೇಳಿ ಅವತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರು SR ಬೊಮ್ಮಾಯಿ ಹಿಂದಿನ ಮುಖ್ಯಮಂತ್ರಿ ಅವ್ರಿಗೆ ಫೋನ್ ಮಾಡ್ತಾ ಇದ್ರಂತೆ. ಅವಾಗ ನಮ್ಮ ತಾಯಿ ಹೇಳ್ತಾ ಇದ್ರು ಅಂತ ಅವ್ರು ನೆನೆಸ್ಕೊಂಡ್ರು ಅಂದೆ. ಅಂದ್ರೆ ಯಾಕೆ ಇವತ್ತು ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಇವತ್ತು ನಾವು ನಗರ ಪ್ರದೇಶದಲ್ಲಿ ಗೌರವದಿಂದ ನಾವು ಬದುಕ್ತಾ ಇದೀವಿ. ಆದರೆ ಗ್ರಾಮೀಣ ಪ್ರದೇಶದ ನಮ್ಮ ಹೆಣ್ಣು ಮಕ್ಕಳ ಜೀವನದಲ್ಲಿ ಅಲ್ಲಿ ಬಿದ್ದಂತ ಕಟ್ಕೆಯನ್ನ ಆರಿಸ್ಕೊಂಡು ಒಲೆ ಉರಿ ಮಾಡಿ ಆ ಹೊಗೆ ಕುಡಿದು ಗಂಡು ಮಕ್ಕಳು ದುಶ್ಚಟದಿಂದ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಆ ತಾಯಿ ಮನೆಯಲ್ಲಿರುವಂಥ ಮಕ್ಕಳಿಗೆ, ಮನೆ ಯಜಮಾನಿಗೆ ಅಡುಗೆ ಮಾಡಿ ಅವಳು ಆರೋಗ್ಯವನ್ನು ಹಾಳು ಮಾಡ್ಕೊತ ಇದ್ಲು. ಹಾಗಾಗಿ ಆರೋಗ್ಯದಂಥ ಸಮಾಜವನ್ನು ಕಟ್ಟಬೇಕು ಅಂದ್ರೆ ನಮ್ಮ ತಾಯಿಂದಿರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತೇಳಿ 10 ಕೋಟಿ ಕುಟುಂಬಗಳಿಗೆ LPG ಕನೆಕ್ಷನ್ ಕೊಡುವಂಥ ಕೆಲಸವನ್ನು ಸನ್ಮಾನಿಸಿದ ನರೇಂದ್ರ ಮೋದಿ ಅವರು ಮಾಡಿದ್ರಲ್ಲ. ನಮ್ಮ ಮನೆಯಲ್ಲಿರುವಂಥ ಅಪ್ಪ ಅಮ್ಮದಿರಿಗೆ ಶುಗರು BP ಬಂದ್ರೆ ಸಹಜವಾಗಿ ವಯಸ್ಸಾದ್ಮೇಲೆ ಬರುವಂಥ ಕೆಲವು ರೋಗಗಳು ಸುಮಾರು 2,000 3,000 4,000 ರೂಪಾಯಿ ನಮಗೆ ತಿಂಗಳಿಗೆ ಶುಗರು BP ಮಾತ್ರೆಗಳಿಗೆ ನಾವು ಖರ್ಚು ಮಾಡ್ತಾ ಇದ್ವಿ. ಜನ ಔಷಧಿ ಕೇಂದ್ರ ಇತ್ತು ಶಿವಮೊಗ್ಗ ನಗರದಲ್ಲಿ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 58 ಜನ ಔಷಧಿ ಕೇಂದ್ರ ಆಗ್ತಾ ಇದೆ. ಬರುವಂತ ದಿನದಲ್ಲಿ ಪ್ರತಿ ಜಿಲ್ಲಾ ಪಂಚಾಯತಿ ಕೇಂದ್ರ ಕೂಡ 1-2 ಜನೌಷಧಿ ಕೇಂದ್ರವನ್ನ ತರಲಿಕ್ಕೆ ಏನೇನು ಪ್ರಯತ್ನ ಮಾಡ್ಬೇಕು ನಾವೆಲ್ಲರೂ ಕೂಡ ಮಾಡ್ತೀವಿ. ಇದರಿಂದ ಲಾಭ ಏನು? 100 ರೂಪಾಯಿ ಸಿಗುವಂತ ಮಾತ್ರೆ 10 ರೂಪಾಯಿ ಸಿಗುತ್ತೆ, 10 ರೂಪಾಯಿ ಸಿಗುವಂತ ಮಾತ್ರೆ 1 ರೂಪಾಯಿ ಸಿಗುವಂತ ಡಿಸ್ಕೌಂಟ್ ಸಿಗುವಂತ ಆಯ್ತಲ್ಲ. ಅದರಿಂದ ಒಂದು ಮನೆಗೆ ಒಂದು ತಿಂಗಳಿಗೆ 200 ರೂಪಾಯಿ ಉಳಿತಲ್ಲ. ಪ್ರಪಂಚದಲ್ಲಿ ಅತ್ಯಂತ ಕಮ್ಮಿ ಮೊತ್ತದಲ್ಲಿ ಕೇವಲ 24 ರೂಪಾಯಿಗೆ ಲೈಫ್ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಅನ್ನ ತಂದಂತವ್ರು ಸನ್ಮಾನಿಸಿದ ನರೇಂದ್ರ ಮೋದಿ ತಾನೆ. ಬೆಳಗ್ಗೆ ಹಾರ ಹಾಕ್ಲಿಕ್ಕೆ ಪ್ರತಿ ಒಂದು ಕುಟುಂಬಕ್ಕೆ ಹೋದ್ರೆ ಪಾಪ ಮಣ್ಣು ಮಾಡ್ಲಿಕ್ಕೂ ಕೂಡ ದುಡ್ಡಿರಲ್ಲ, ಕಣ್ಣೀರಿರಂತ ಅನೇಕ ಕುಟುಂಬಗಳನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅಂತ ಕುಟುಂಬಗಳಿಗೆ ಅಂತ ಕೆಟ್ಟ ಸಂದರ್ಭದಲ್ಲಿ 2 ಲಕ್ಷ ರೂಪಾಯಿ ಕುಟುಂಬಕ್ಕೆ ಆ ಇನ್ಶೂರೆನ್ಸ್ ಸಿಕ್ಕರೆ ಎಷ್ಟು ಅನುಕೂಲ ಆಗುತ್ತಾನೆ. ಈ ರೀತಿ 100 ಯೋಜನೆಗಳನ್ನ ಕೊಡುವಂತ ಕಾರ್ಯಕ್ರಮನ ಮಾಡಿದ್ದಾರೆ. ದಯಮಾಡಿ ಈ ಸಂದರ್ಭನ ಕೈ ಮುಗಿದು ವಿನಂತಿ ಮಾಡ್ಕೊಂತೀನಿ, ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಒಂದೊಂದು ಜೀವನ ಕೂಡ ಉಳಿಸ್ಬೇಕು ಅಂತ ಹೇಳಿ ಅವಿರತ ಪ್ರಯತ್ನ ಮಾಡಿದಂತ ಮೋದಿಜಿಯವರು ನಮ್ಮ ದೇಶದ ವ್ಯಾಕ್ಸಿನೇಷನ್ ಕಂಡಿಡಿದು 200 ಕೋಟಿ ವ್ಯಾಕ್ಸಿನೇಷನ್ ಕೊಟ್ಟು ಒಂದು ಜೀವನ ಉಳಿಸುವಂತ ಕೆಲಸ ಮಾಡಿದ್ರಲ್ಲ. ನಮ್ಮನೇಲೆ ಸಾವಾದ್ರೆ ಕೂಲಿಗಳು ಕರ್ಕೊಂಡ್ಬಂದು ಮಣ್ಣು ಮಾಡ್ರಪ್ಪ ಅಂತೇಳಿ ಮುಗಿ ಮಾಸ್ಕ್ ಹಾಕೊಂಡು ನಾವು ದಿನವನ್ನ ಕಳೆದಿದ್ದ ದಿನವನ್ನು ನಾವು ನೆನಪಿದೆ. ಒಂದಿನ ಭಾರತ್ ಬಂದ್ ಮಾಡಿದ್ರೆ ನಮಗೆ ಒಂದಿನ ಮನೇಲಿ ಇರಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ 1.5 ವರ್ಷ ಮನೇಲಿ ನಮಗೆ ಕೂಡಾಕಿ ಆ ಸಂದರ್ಭದಲ್ಲಿ ನಮಗೆ ಹೊಟ್ಟೆಗೆ ಬಟ್ಟೆಗೆ ಏನೇನು ಬೇಕಲ್ಲ ಉಚಿತವಾಗಿ ಕೊಟ್ಟು ದೇಶವನ್ನು ರಕ್ಷಣೆ ಮಾಡುವಂತ ಕಾರ್ಯವನ್ನು ಸನ್ಮಾನಿಸಿದ ನರೇಂದ್ರ ಮೋದಿ ಅವರು ಮಾಡಿದ್ರಲ್ಲ. ದೇಶಕ್ಕೆ ರಾಜ ಆದ್ರೂ ಕೂಡ ಹೆತ್ತಂತ ತಾಯಿ ಕಳ್ಕೊಂಡಾಗ, ತಾಯಿಗೆ ಮಗ ಅವರ ತಾಯಿಯನ್ನ ಕಳ್ಕೊಂಡಾಗ ಮೋದಿಜಿಯವರು ದೆಹಲಿಯಿಂದ ಗುಜರಾತಿಗೆ ಬಂದು ಅಂತ್ಯಕ್ರಿಯೆಯನ್ನು ಮುಗಿಸಿ ಮತ್ತೆ ದೇಶದ ಕಾರ್ಯ ಅಂತೇಳಿ ವಾಪಸ್ ಹೋದ್ರಲ್ಲ ಮೋದಿಜಿಯವರು. ಅಂತ ಒಬ್ಬ ರಾಷ್ಟ್ರಭಕ್ತ ಅವರ ನಾಯಕತ್ವದ ನೇತೃತ್ವ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದೀವಿ.
ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳೋದು, ಒಂದೇ ಒಂದು ಘಟನೆ ನಾನು ನೆನ್ಪು ಮಾಡ್ಕೊಂಡು ಮಾತು ಮುಗಿಸ್ತೀನಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಮಂತ್ರಿಗಳಾದಾಗ ಕೇವಲ ಒಬ್ಬ ಸಂಸತ್ ಸದಸ್ಯನ ಬೆಂಬಲದ ಕೊರತೆಯಿಂದ ಪ್ರಧಾನಮಂತ್ರಿ ಸ್ಥಾನವನ್ನು ಕಳ್ಕೊಳ್ಬೇಕಾಯ್ತು. ಪಾರ್ಲಿಮೆಂಟ್ ಅಲ್ಲಿ ಸ್ಪೀಚ್ ಮಾಡಿ ನೇರ ರಾಷ್ಟ್ರಪತಿ ಭವನಕ್ಕೆ ಹೋಗಿ ರಾಜೀನಾಮೆಯನ್ನು ಸಲ್ಲಿಸಿ ಹೊರಗಡೆ ಬಂದಾಗ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೇಳಿದ್ರು, ಅಟಲ್ಜಿ ಒಬ್ಬ ಸಂಸತ್ ಸದಸ್ಯನ ಕೊರತೆಯಿಂದ ಇಡೀ ಸರ್ಕಾರ ಬಿತ್ತು, ನೀವು ಮನಸ್ಸು ಮಾಡಿದ್ರೆ ಉಳಿಸ್ಕೊಂಬೋದಿತ್ತಲ್ಲ ಅಂತ ಕೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ರು, ಪ್ರಧಾನಮಂತ್ರಿ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ, ಯಾವುದೇ ಚುನಾಯಿತ ಪ್ರತಿನಿಧಿ ಸ್ಥಾನ ಯಾವತ್ತಾದ್ರೂ ಕೂಡ ಮಾಜಿ ಆಗ್ಬೋದು, ಆದರೆ ಬಿಜೆಪಿಯ ಕಾರ್ಯಕರ್ತ ಯಾವತ್ತೂ ಕೂಡ ಮಾಜಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಾನು ಬಿಜೆಪಿಯ ಕಾರ್ಯಕರ್ತ ಅಂತೇಳಿ ಸನ್ಮಾನಿಸಿದ ಅಟಲ್ಜಿ ಅವರು ಹೇಳಿದಂತ ಒಂದು ಮಾತು. ಹಾಗಾಗಿ ಅಂತ ಪಕ್ಷದ ದೇವದುರ್ಬಂತ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುವಂತ ಒಂದು ಅವಕಾಶ ಸಿಕ್ಕಿದೆ. ದಯಮಾಡಿ ಇನ್ನು ಉಳಿದಂತ 30-35 ದಿನ ಊಟ ಮಾಡಿ ಮಲಗಬೇಕಾದಾಗ ಯಾರಿಗೂ ಹೆದರ್ಕೊಂಡು ನಾವು ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ. ನೋವಾಯ್ತು, ನಿನ್ನೆ ನಮ್ಮ ಕಾಮತ್ ಅಂತ ಒಬ್ಬ ಕಾರ್ಯಕರ್ತನಿಗೆ ಫೋನ್ ಮುಖಾಂತರ ಬೆದರಿಕೆ ಕಾರ್ಯಗಳು, ನಮ್ಮವರೇ ಫೋನ್ ಮಾಡಿ, ಎಲ್ಲಿದೆಯಾ, ತುಂಬಾ ಕೆಲಸ ಮಾಡ್ತಿದ್ಯಾ, ನೀನು ವ್ಯವಹಾರ ಹೇಗೆ ನಾನು ನೋಡ್ಕೊಂತೀನಿ, ಧಮ್ಕಿ ಫೋನ್ಗಳು. ಮನುಜಿ ಕಣ್ಣೀರು ಹಾಕೊಂಡು ಬಂದಿದ್ದ ಕಾರ್ಯಕರ್ತ, ಆ ಟ್ರ್ಯಾಕ್ಟರ್ ಶೋರೂಮ್ ಇದೆಯಲ್ಲ ಕಾಮತ್, ನಮ್ಮವರೇ ಫೋನು. ತಾಯಿ ಹಾಲು ಕುಡಿದು ಬೆಳೆದಂತ ಬಿಜೆಪಿ ಕಾರ್ಯಕರ್ತ ಈ ರೀತಿ ಅಂತ ಧಮ್ಕೆ ಫೋನ್ಗೆ ಹೆದರ್ಕೊಂಡು ಕೆಲಸ ಮಾಡುವಂತ ಅನಿವಾರ್ಯತೆ ಬಿಜೆಪಿ ಕಾರ್ಯಕರ್ತ ಈ ದೇಶದಲ್ಲಿ ಬಂದಿಲ್ಲ, ಶಿವಮೊಗ್ಗದಲ್ಲಿ ಬಂದಿಲ್ಲ. ಭಾರತ್ ಮಾತಾ ಕಿ ಜೈ ಅಂದ್ಕೊಂಡು ಅತ್ಯಂತ ವಿಶ್ವಾಸದಿಂದ ಈ ಬಾರಿಯ ಲೋಕಸಭಾ ಚುನಾವಣೆ ಗೌರವಿತ ಪ್ರಧಾನಮಂತ್ರಿಗಳು ನಮ್ಮ ಶಿವಮೊಗ್ಗಕ್ಕೆ ಬಂದು ಮನವಿ ಮಾಡಿದ್ದಾರೆ. ಅತ್ಯಂತ ಹೆಚ್ಚಿನ ಅಂತರದಿಂದ ಶಿವಮೊಗ್ಗದಲ್ಲಿ ಭಾರತೀಯ ಜನತಾ ಪಕ್ಷ ಮೋದಿಜಿಯವರಿಗೆ ಹಿಂದಿನ ಎಲ್ಲಾ ದಾಖಲೆಗಳನ್ನ ನೀವೇ ಮುರಿಯುವಂತ ಅವಕಾಶ ನಮಗೆ ಹೆಚ್ಚಿಗೆ ಇದೆ. ಇವತ್ತು ಗೌರವಿತ ದೇವೇಗೌಡರಂತ ಮಾಜಿ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಇತರ ಮತಗಳು ಒಂದಾಗಬೇಕು ಅಂತ ಕರೆ ಕೊಟ್ಟಾಗ ಇವತ್ತು ಬೆಂಬಲವನ್ನ ಕೊಟ್ಟಿದ್ದಾರೆ. ಗೌರವಿತ ನಾಯಕರುಗಳು ನಮ್ಮ ವೇದಿಕೆ ಮೇಲೆ JDS ನ ನಾಯಕರುಗಳು ಇವತ್ತು ವೇದಿಕೆ ಮೇಲೆ ನೋಡ್ತಾ ಇದ್ದೀವಿ. ಗೌರವಿತ ಶಾರದಾ ಪೂರ್ವ ನಾಯಕ ಇರ್ಬೋದು, ಶಾರದಾ ಅಪ್ಪಾಜಿಗೌಡರು ಬೆಳಗ್ಗೆ ಅವ್ರ ನೇತೃತ್ವದಲ್ಲಿ ಭದ್ರಾವತಿಯಲ್ಲಿ ಸಭೆ ಮುಗಿಸೋ ಬಂದು ಈಗೂ ಕೂಡ ಭದ್ರಾವತಿಯಲ್ಲಿ ಸಭೆ ನಡೀತಾ ಇದೆ. ನಮ್ಮ ರಘುಪತಿ ಭಟ್ ಇವತ್ತು ಆ ಸಭೆಯಲ್ಲಿ ಅವರು ಭಾಗವಹಿಸಿದ್ದಾರೆ. ಈ ರೀತಿ ಮನಸ್ಸು ಒಂದಾಗಿ ಯಾವುದೇ ಒಂದು ಕಲ್ಮಶ ಇಳಿದಾಗೆ ಒಟ್ಟಾಗಿ ಈ ಬಾರಿಯ ಚುನಾವಣೆಯ ತೇರನ್ನ ಎಳೆಯುವಂತ ಕೆಲಸ ನಾವೆಲ್ಲ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ಇನ್ನು ಉಳಿದಂತ ಈ 30-35 ದಿನ ಆ ಮೋದಿಜಿಯವರಿಗೋಸ್ಕರ, ಬಿಜೆಪಿಗೋಸ್ಕರ, ಅವರ ಹುತಾತ್ಮರಾದಂತ ದೀನ್ ದಯಾಳ್ಜಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವತ್ತು ಅವ್ರು ಕನ್ಸು ಕಂಡದ್ದು ಇವತ್ತು ನಾವೆಲ್ಲರೂ ಕೂಡ ಕಣ್ತುಂಬ ನೋಡ್ತಾ ಇದ್ದೀವಿ. ಆ ಹುತಾತ್ಮರಿಗೆ ಗೌರವ ಸಿಗಬೇಕು ಅಂದ್ರೆ ಈ ಚುನಾವಣೆಯಲ್ಲಿ ಹೆಚ್ಚಿನ ಒಂದು ಶ್ರಮವನ್ನು ಹಾಕಿ ಕಾಯ ವಾಚ ಮನಸ್ಸಿನಿಂದ ಈ ಒಂದು ಪ್ರಜಾಪ್ರಭುತ್ವ ಯುದ್ಧವನ್ನ ಯಶಸ್ವಿಯಾಗಿ ನಾವೆಲ್ಲರೂ ಕೂಡ ಭಾಗವಹಿಸಿ ಅತ್ಯಂತ ಹೆಚ್ಚಿನ ಅಂತರದಿಂದ ಮೋದಿಜಿಯವರು ಬಂದಿದ್ದಕ್ಕೆ, ಮೋದಿಜಿ ತಾವು ಬಂದ್ರೆ ಇಷ್ಟು ಲೀಡಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರ ನಾವು ಲೀಡ್ ಕೊಟ್ಟಿದ್ವಿ ಅಂತೇಳಿ ಹೆಮ್ಮೆಯಿಂದ ನಾವು ಹೇಳ್ಕೊಳೋ ರೀತಿಯಲ್ಲಿ ಅಂತರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು, ನಿಮ್ಮ ರಾಘಣ್ಣಂಗೆ ಆಶೀರ್ವಾದನ ಮಾಡಬೇಕು ಅಂತ ನಾನು ಕೈ ಮುಗ್ದು ವಿನಂತಿಯನ್ನು ಮಾಡ್ಕೊಂತ, ನೀವು ಇವತ್ತು ಒಟ್ಟಾಗಿ ಸೇರ್ಲಿಕ್ಕೆ ಶ್ರಮ ಪಟ್ಟಂತ ವೇದಿಕೆ ಮೇಲಿರುವಂತ ನಮ್ಮ ನಗರದ ಅಧ್ಯಕ್ಷರು, ನಮ್ಮ ಶಾಸಕರು, ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳ ಒಂದು ಪ್ರಯತ್ನದ ಪ್ರತಿಫಲ ನಾವೆಲ್ಲ ಒಟ್ಟಾಗಿ ಸೇರಿದಿವಿ. ದಯಮಾಡಿ ಇನ್ನು ಉಳಿದಂತ 30 ದಿನ ಯಶಸ್ವಿಯಾಗಿ ಚುನಾವಣೆಯನ್ನು ನೆರವೇರಿಸೋಣ ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಪಕ್ಷದ ಪರವಾಗಿ ವಂದನೆ ಅಭಿನಂದನೆ ತಿಳಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.